ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ ನೋಡಿ. ಇವತ್ತು ನಾನು ಉತ್ತರ ಕರ್ನಾಟಕದಾಗ ಸಿಗುವಂಥ ಕರ್ಚಿಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡುವ ಹೆಂಗೆ ಅಂತೆ. ಕರ್ಚಿಕಾಯಿ ಅಂದರೆ ಹೆಂಗಿರ್ತಾವೆ ಅಂದರೆ ಹಿಂಗೆ ಇರ್ತಾವೆ ನೋಡಿ, ಗ್ರೀನ್ ಕಲರ್, ಹಸಿರು ಕಲರ್ ಇರ್ತಾವೆ. ಇದರಲ್ಲಿ ಬೆಳಕಿಗಿಟ್ಟರೆ ಒಡ್ಕೊಂಡು ಬಿಡುತ್ತೆ, ಒಡೆದು ಹಿಂಗೆ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್. ಅವತ್ತೇ ಮಾಡಬೇಕು. ಬೆಳಕು ಏನು ಗೊತ್ತಿಲ್ಲ, ದೀಪದ ಬೆಳಕಿಗಿಟ್ಟರೆ ಆಯಿತು, ಒಡೆದು ಬಿಡ್ತಾವೆಲ್ಲ. ಇವಾಗ ಸೋಸಿ ಇಟ್ಕೊಂಡಿದ್ದೀವಿ, ಮೇಲಿನ ತುಂಬ ಎಲ್ಲ ತೆಗೆದು ಸೋಸಿ ಇಟ್ಕೊಂಡು ಹಂಚಿನಾಗ ಹುರಿತಾ ಇದ್ದೀನಿ ನಾನು. ಚೆನ್ನಾಗಿ ಬರುತ್ತೆ ಹಂಚಲ್ಲಿ ಹುರಿದ್ರೆ. ಅದಕ್ಕೆ ನೋಡಿ, ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಜೊತೆ ತಿಂದರೆ. ಕರ್ಚಿಕಾಯಿ ಬೆಂಗಳೂರಲ್ಲಿ ಸಿಗ್ತವೆ ಇವಾಗೆಲ್ಲ, ಹಳ್ಳಿ ಕಡೆಯಿಂದ ಒಯ್ದು ಮಾರ್ತಿರ್ತಾರೆ. ನಿಮಗೂ ಒಂದ್ಸಲ ಎಲ್ಲಾದರೂ ಸಿಕ್ಕಿದರೆ ಬಿಡಬೇಡಿ, ಪ್ಲೀಸ್ ತಿನ್ನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಸಿಂಪಲ್ಲಾಗಿ ಮಾಡ್ಬೋದು, ಏನು ಭಾಳ ಪದಾರ್ಥಗಳು ಬೇಕಾಗಿಲ್ಲ ಇದಕ್ಕೆ. ಇವಾಗ ಕೆಂಪಗೆ ಆಗೋವರೆಗೂ ಹುರಿಯೋಣ ಹಂಚಲ್ಲಿ. ಅದು ಹಂಚಲ್ಲಿ ಹುರಿದು ತೆಗೆದು ನಾನು ಇವಾಗ ಕಡಾಯಿಗೆ ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ. ನಾನು ಬೆಳ್ಳುಳ್ಳಿ, ಕರಿಬೇವು ಹಾಕಿ ಕರ್ಚಿಕಾಯಿ ಹುರಿದಿರೋದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಖಾರದ ಪುಡಿ 2 ಚಮಚೆ, ಆಮೇಲೆ ಅರಿಶಿಣ, ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಗರಂ ಮಸಾಲ ಹಾಕ್ತಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಮಾಡ್ಬೋದು, ಒಂದು 5 ನಿಮಿಷಲ್ಲೇ ತಯಾರಾಗುತ್ತೆ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ನೋಡಿ ರೆಡಿ ಆಯ್ತು. ಇವಾಗ ಇದಕ್ಕೆ ಬೇಕಾದರೆ ಪುಟಾಣಿ ಪುಡಿ ಅಥವಾ ಶೇಂಗಾ ಪುಡಿನೂ ಹಾಕೋಬೋದು. ನನ್ನ ಮಕ್ಕಳು ತಿನ್ನಲ್ಲ ಅಂತ ನಾನು ಹಾಕಿಲ್ಲ, ನೀವು ಬೇಕಾದರೆ ಹಾಕ್ಕೊಳ್ಳಿ ಶೇಂಗಾ ಪುಡಿ. ಇವಾಗ ನೋಡಿ, ಮೇಲೆ ಕರಿಬೇವು ಉದುರಿಸಿದ್ರೆ ರೆಡಿ ಟು ಈಟ್ ಕರ್ಚಿಕಾಯಿ ಪಲ್ಯ. ಥ್ಯಾಂಕ್ ಯು ಸೋ ಮಚ್.